ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಡಿನ್ನರ್ಗೆ ಅಂದ್ಬಿಟ್ಟು ಆಚೆ ಹೋಗಿದ್ವಿ. ಅದು ಮತ್ತು ನನ್ನ ತಂಗಿನ ಮೀಟ್ ಮಾಡೋಕ್ಕೆ ಹೋಗಿದ್ದಂಥ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಡಿನ್ನರ್ಗೆ ಅಂದ್ಬಿಟ್ಟು ನಾವು ಹೋಗಿದ್ದಿದ್ದು ಬಾರ್ಬಿಕ್ಯೂ ನೇಷನ್ಗೆ, ಬಿಕಾಸ್ ನಮ್ಮ ಚಿಕ್ಕಪ್ಪ ಅದು ಬರ್ಡೇ ಇತ್ತು. ಈ ವಿಡಿಯೋದಲ್ಲಿ ನನ್ನ ಎರಡೂ ಫ್ಯಾಮಿಲಿ ಕೂಡ ಕವರ್ ಆಗಿದೆ. ಸೊ ಯುಲ್ ಗೆಟ್ ಟು ನೋ ಅಬೌಟ್ ಇಟ್. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಎಷ್ಟೇ ಪಿಜ್ಜಾ ಬರ್ಗರ್ ಕಪ್ಲೆಟ್ ಆದ್ರೂ ಕೂಡ ಪಾನಿಪುರಿನೇ ಸ್ಟಾರ್ಟರ್ ಯಾವಾಗಲೂ ಆಗಿರುತ್ತೆ. ಸೊ ನನಗೂ ಕೂಡ ಪಾನಿಪುರಿನೇ ಫೇವ್ರೆಟ್. ಇವನು ನನ್ನ ಚಿಕ್ಕಮ್ಮ ಅರ್ಜುನ ಅಂತ. ಸೊ ಆ್ಯಕ್ಚುಲಿ ನಾನು ರೀಸೆಂಟಾಗಿ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಸೊ ಇವರೆಲ್ಲ ನಾನ್ ವೆಜ್ ತಿಂತಿದ್ರು, ನಾನೊಬ್ಬಳು ವೆಜ್ ಆಗಿದೆ. ಅದನ್ನೇ ಡಿಸ್ಕಸ್ ಮಾಡಿಕೊಂಡು ನೀನು ತಿನ್ನು ಅಕ್ಕ ಅಂದ್ಬಿಟ್ಟು ಹೇಳ್ತಿದ್ದ. ಹಾಗೆಯೇ ಅವರು ಸ್ಟಾರ್ಟರ್ಸ್ನ ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು. ವೆಜ್ ಸ್ಟಾರ್ಟರ್ಸಲ್ಲಿ ಪೈನಾಪಲ್, ಪನ್ನೀರ್ ಹಾಗೆ ಸೋಯಾ ಸ್ಟಾರ್ಟರ್ಸ್ ಇರುತ್ತೆ. ನಂಗೆ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಪೈನಾಪಲ್ ಸ್ಟಾರ್ಟರ್ ತುಂಬ ಇಷ್ಟ ಆಯಿತು. ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು. ಐ ನೋ ಸಾಂಗಿಗೂ ವೀಡಿಯೋಗೂ ಲಿಂಕ್ ಇಲ್ಲ ಅಂತ, ಬಟ್ ಈ ವಾಯ್ಸ್ ಇದೆಯಲ್ಲ, ಸಾನದ ನೆಕ್ಸ್ಟ್ ಡೋರ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಡು ಹಾಕ್ತಿರ್ತಾರೆ. ಶಿ ಈಸ್ ಮೈ ಫೇವ್ರೆಟ್ ಸಿಂಗರ್ ನಾವು. ಆಲ್ಮೋಸ್ಟ್ ನಾನು ಇತ್ತೀಚೆಗೆ ಆಗ್ತಿರುವಂಥ ವೀಡಿಯೋಸಲ್ಲಿ ಅವ್ರ ಸಾಂಗ್ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ನನಗೇನೋ ಅವ್ರ ವಾಯ್ಸ್ ತುಂಬ ಇಷ್ಟ ಆಯಿತು. ನಾನು ಟೆಕ್ಸ್ಟ್ ಕೂಡ ಮಾಡಿ ಹೇಳಿದೆ. ಐ ಹೋಪ್ ಶಿ ಈಸ್ ಹ್ಯಾಪಿ ಫಾರ್ ದಿಸ್. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಸ್ಟಾರ್ಟರಲ್ಲಿ ಪೈನಾಪಲ್ ಸ್ಟಾರ್ಟರ್ ಬಿಟ್ಟು ಇನ್ಯಾವುದೂ ಇಷ್ಟನೇ ಆಗಿಲ್ಲ. ಇದೇನೋ ಒಡೆ ಅಂತ ಕೊಟ್ಟಿದ್ರು, ಬಟ್ ನೀಟಾಗಿ ಅವರು ಫ್ರೈ ಮಾಡಿರಲಿಲ್ಲ. ನನ್ನ ರಿಯಾಕ್ಷನ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾಯಿದೆ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟೆ ತಿಂದಿದ್ದಾಯಿತು. ನಾನು ಆ್ಯಕ್ಚುಲಿ ಇರೋದು ಬೆಂಗಳೂರಲ್ಲಿ ಬಿಕಾಸ್ ಆಫ್ ಮೈ ಕಾಲೇಜ್. ಸೊ ಇವರು ನನ್ನ ಚಿಕ್ಕಮ್ಮ ಮತ್ತು ನನ್ನ ತಮ್ಮ. ನಾನಿರೋದು ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಜೊತೆ. ಅವರೆಲ್ಲ ನಾನ್ ವೆಜ್ ತೊಗೊಂಡಿದ್ರು. ಸೊ ನಾನ್ ವೆಜ್ ಐಟಮ್ಸಲ್ಲಿ ಗೊತ್ತೇ ಇರುತ್ತೆ, ಫಿಶ್ಶು, ಪ್ರಾನ್ಸು, ಹಾಗೆಯೇ ಚಿಕನ್, ಮಟನ್ ಆ ಥರ ಇತ್ತು. ಬಟ್ ನಾನ್ ವೆಜ್ ಆಪ್ಟ್ ಮಾಡಿದೆ. ಸ್ಟಾರ್ಟರ್ಸೇ ಜಾಸ್ತಿ ಆಪ್ಷನ್ ಇರೋದ್ರಿಂದ ಅದರಲ್ಲೇ ಜಾಸ್ತಿ ಹೊಟ್ಟೆ ತುಂಬೋಗುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಡೆಸರ್ಟ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು ಆ ಸೆಕ್ಷನ್ಗೆ ಹೋದ್ವಿ. ಹೇಳಿದ್ರೆ ತಾನೇ ಪ್ರಮೋಷನ್. ಚಿಕನ್ ಅದು ಇದು ಸೊ ಇವಳು ನನ್ನ ತಂಗಿ. ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ಯಾಕಂದರೆ ನಾನು ಅವಳ ಚಾನಲಲ್ಲೇ ಪೋಸ್ಟ್ ಮಾಡ್ತಾ ಇರೋದು. ಸೊ ಸ್ಟಾರ್ಟಿಂಗ್ ನಾವಿಬ್ಬರು ಕೂಡ ಸೇರಿ ವೀಡಿಯೋಸ್ ಮಾಡ್ತಿದ್ವಿ. ಮಧ್ಯ ಅವಳು ಓದೋಕ್ಕೆ ಅಂದ್ಬಿಟ್ಟು ಹಾಸ್ಟೆಲಲ್ಲಿ ಹೋಗಿದ್ದರಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೋಡಿದ್ವಿ ಮಾಯದ ಕಲಿ ಎದೆಯಲ್ಲಿ ಒಲಿದ ಈ ಕ್ಷಣ, ನಿನ್ನ ಗೊಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು, ಒಂದೇ ಕನಸು ಕಾಡುವಾಗ ನಾನು ನೀನು ಬೇರೆ ಏನು, ಶರಣು ಬಂದ ಚೋರ ನಾನು ನೀನು ಹೀಗೇನಾ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ, ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೇನಾ.
ಎಷ್ಟೋ ತಿಂಗಳುಗಳಾದಮೇಲೆ ಅವ್ರ ಮಕ್ಕಳನ್ನ ಪೇರೆಂಟ್ಸ್ ಭೇಟಿ ಆಗ್ತಿರ್ತಾರೆ. ಇಟ್ಸ್ ಆನ್ ಎಮೋಷನ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಹಾಗೆ ಸಂಜೆ ಆಗ್ತಾ ವಾತಾವರಣ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನೆಲ್ಲ ಕೂಡ ಎಲ್ಲ ಮೂಮೆಂಟ್ಸು ಇರಲಿ ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಫೈನಲಿ ಇಟ್ಸ್ ಅ ಟೈಮ್ ಟು ಸೆಂಡ್ ಹರ್ ಬ್ಯಾಕ್. ಸೊ ಇದು ಒಂಥರ ಎಮೋಷ್ನಲ್ ಮೂಮೆಂಟೇ ನಮಗೆಲ್ಲ. ಮತ್ತು ಫೈನಲಿ ಅವಳನ್ನ ಮತ್ತೆ ವಾಪಸ್ ಕಳಿಸ್ಬೇಕಿತ್ತು. ಇನ್ನೇನಿದೆ ಅಂತೆಲ್ಲ ಮಾತಾಡಿಕೊಂಡು ಇರೋವಂಥ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ನಮಗೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಅವಳು ಕೂಡ ಹೋಗಿ ವಾಪಸ್ ಬರ್ತಿದ್ಲು. ಸೊ ಫುಲ್ ಆಫ್ ಎಮೋಷ್ನಲ್ ಮೂಮೆಂಟ್. ಎಷ್ಟು ಟೈಮ್ ಆದರೂ ನಮ್ಮ ಅಪ್ಪ ಅಮ್ಮನ ಅಡ್ವೈಸ್ ಮುಗಿತಾ ಇರಲಿಲ್ಲ. ಸೊ ಟೀಚರ್ಸ್ ಮಕ್ಕಳಿರೋರೆಲ್ಲ ಇದನ್ನ ರಿಲೇಟ್ ಮಾಡ್ತೀರಾ ಅನ್ಕೋತೀನಿ. ಫೈನಲಿ ಅವಳು ಕ್ಲಾಸ್ ರೂಮ್ಗೆ ಹೋದ್ಲು. ಅದಾದಮೇಲೆ ನಾವು ಕೂಡ ಮಂಡ್ಯಗೆ ರಿಟರ್ನ್ ಆದ್ವಿ. ಒಂದು ಶಾರ್ಟ್ ವಿಡಿಯೋ ಎಡಿಟ್ ಮಾಡಿದ್ದೆ, ನೋಡ್ಕೊ ಬನ್ನಿ.